ತೆಗೆದು ಎದೆ ಒರೆಸಿ ಸದ್ಯಕ್ಕಿಷ್ಟು ಸಾಕು, ಇನ್ನೊಮ್ಮೆ ತೋರಿಸ್ತೀನಿ ಹೋಗು ಅಂತ ಕಳಿಸಿಕೊಟ್ರು. ಹೇಗೆ ದರ್ಶನ ಆಯ್ತು ನರೇಂದ್ರನಿಗೆ? ನರೇಂದ್ರನಿಗೆ ದರ್ಶನ ಆಗಬೇಕಾಗಿದ್ದು ದೇವರ ಕೋಣೆಯಲ್ಲಿದ್ದಂತ ಒಬ್ಬ ದೇವಿಯದ್ದು. ಆದ್ರೆ ರಾಮಕೃಷ್ಣರು ನರೇಂದ್ರನಿಗೆ ಇಡೀ ಜಗತ್ನಲ್ಲಿ ಓಡಾಡುವಂತ ಜೀವಂತ ದೇವರುಗಳ ದರ್ಶನ ಮಾಡಿಸಿದ್ರಲ್ಲ, ಇದು ರಾಮಕೃಷ್ಣರು ಮಾಡಿಸಿದ ಶ್ರೇಷ್ಠ ದರ್ಶನ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, 40 ವರ್ಷಗಳ ಸಾಧನೆಯ ನಂತರ, ಅವ್ರು ಬದುಕಿದ 39 ವರ್ಷ, ಅವ್ರು ಹೇಳ್ತಾರೆ 40 ವರ್ಷಗಳ ಸಾಧನೆಯ ನಂತರ, ಬದುಕಿನ ನಂತರ ಇವತ್ತು ನನಗೆ ಅರ್ಥ ಆಗ್ತಿದೆ, ಭಗವಂತ ಗರ್ಭಗುಡಿಯಲ್ಲಿ ಮಾತ್ರ ಇಲ್ಲ, ಪ್ರತಿಯೊಬ್ಬರ ಹೃದಯದಲ್ಲೂ ವಾಸಿಸ್ತಾ ಇದ್ದಾನೆ. ಯಾರು ಜೀವ ಸೇವೆ ಮಾಡ್ತಾನೋ ಅವನೇ ಈಶ ಸೇವೆ ಮಾಡ್ತಾನೆ ಅಂತ ವಿವೇಕಾನಂದರಿಗೆ ಆ ಸಾಕ್ಷಾತ್ಕಾರ ಆಗಿದ್ದು. ರಾಮಕೃಷ್ಣರ ಸ್ಪರ್ಶದಲ್ಲಿ ಎಂತ ಶಕ್ತಿ ಇರಬಹುದು? ಒಂದೇ ಒಂದು ಪ್ರಶ್ನೆ, ದೇವರನ್ನು ನೋಡಿದ್ದೀರಾ ನೀವು ಅಂತ. ಏನ್ ಚೆನ್ನಾಗಿರ್ಬೋದ್ರಿ ಮಿತ್ರ. ಯಾವಾಗ ಈ ಪ್ರಶ್ನೆ ಕೇಳುವಂತ ತುಡಿತ ಹುಟ್ಟುತ್ತಲ್ಲ, ಯಾವಾಗ ಈ ತರದ ಪ್ರಶ್ನೆಗಳು ಒಳಗಿಂದ ಮೇಲಕ್ಕೆ ಎದ್ದು ಪುಟಿದು ಬರುತ್ತಲ್ಲ, ಆಗ ಉತ್ತರವನ್ನು ಹುಡುಕುವಂತ ಭರದಲ್ಲಿ ನಮ್ಮ ಇಡೀ ಜೀವನ ಸುಂದರವಾದ ರೂಪವನ್ನು ಪಡ್ಕೊಳ್ಳುತ್ತೆ. ಪ್ರಶ್ನೆ ಸುಮ್ನೆ ಎಲ್ರಿಗೂ ಹುಟ್ಟೋದಲ್ಲ. ಪ್ರಶ್ನೆ ಹುಟ್ಟೋಕ್ಕಿಂತ ಮುಂಚೆ ಅವನ ಪೂರ್ವ ಸಂಸ್ಕಾರಗಳು ಅದಕ್ಕೆ ಬೇಕಾಗಿರುವಂತ ತಯಾರಿನ ಮಾಡ್ತವೆ. ಆ ಸಂಸ್ಕಾರಗಳೊಂದಿಗೆ ಅವನಿಗೊಂದು ಶ್ರದ್ಧೆ ಬರುತ್ತಲ್ಲ, ಆ ಶ್ರದ್ಧೆಯಿಂದ ಹುಟ್ಟಿದ ಪ್ರಶ್ನೆಯನ್ನ ಸಮರ್ಥವಾದವರು ಮುಂದೆ ಇಟ್ರೆ ಆ ಸಮರ್ಥರಾದವರು ಸಮರ್ಥವಾಗಿರುವಂತ ಉತ್ತರವನ್ನು ಕೊಡ್ತಾರೆ. ಆ ಉತ್ತರದ ಜೊತೆಗೆ ನಮ್ದೊಂದು ತಪಸ್ಸು ಶುರುವಾಗುತ್ತೆ. ರಾಮಕೃಷ್ಣರು ಉತ್ತರ ಹೇಳಿದ ಮಾತ್ರಕ್ಕೆ ನರೇಂದ್ರ ಏನ್ ಎಲ್ಲವನ್ನೂ ನಂಬಿದವನಲ್ಲ, ಅವನು ತಪಸ್ಸು ಮಾಡಿದ್ದಾನೆ. ಎಂತ ತಪಸ್ಸು ಗೊತ್ತಾ? ಸ್ವತಃ ತನ್ನ ಗುರುಗಳನ್ನ ಅನುಮಾನಿಸುವಂತ ತಪಸ್ಸು. ನಿಮ್ಗೆಲ್ಲ ಗೊತ್ತಿರೋ ಕಥೆಯೇ. ರಾಮಕೃಷ್ಣರು ಯಾವಾಗಲೂ ಕಾಮಿನಿ ಕಾಂಚನದ ವಿರೋಧ ಮಾಡ್ತಿದ್ರು. ಕಾಮಿನಿ ಕಾಂಚನದಿಂದ ದೂರ ಇರಿ ಅಂತ. ನರೇಂದ್ರ ₹1 ಕಾಯಿನ್ ಅನ್ನು ಅವರು ಹಾಸಿಗೆ ಕೆಳಗಿಟ್ಟು ಏನ್ ಮಾಡ್ತಾರೋ ನೋಡೋಣ ಅಂತ. ರಾಮಕೃಷ್ಣರು ಬಂದು ಮಲ್ಕೊಂಡು ಉರಿ ಅಂತ ಎದ್ದಾಗ ಪಕ್ಕಕ್ಕೆ ನೋಡಿದ್ರಂತೆ. ನರೇಂದ್ರ ಕಿಟಕಿಯಿಂದ ಬಗ್ಗಿ ನೋಡ್ಕೊಂಡು ಓಡೋಗ್ಬಿಟ್ಟಿದ್ದ, ಗೊತ್ತಾಗ್ಬಿಡತ್ತೆ ನಾನೇ ಅಂತ. ರಾಮಕೃಷ್ಣ ಹೇಳಿದ್ರು, ನನ್ನನ್ನ ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷಿಸಿಯೇ ಒಪ್ಪಿಕೊಳ್ಳೋ ನೀನು ಅಂತ. ಆ ಸಂತೋಷ ಇತ್ತಲ್ಲ, ಎಲ್ಲಿವರೆಗೂ ಗೊತ್ತಾ? ರಾಮಕೃಷ್ಣರು ಕೊನೆಯ ಹಂತದಲ್ಲಿ ಕ್ಯಾನ್ಸರ್ನಿಂದ ಬಳಲಿ ಇನ್ನೇನ್ ದೇಹತ್ಯಾಗ ಮಾಡಬೇಕು. ಆಗ್ಲೂ ನರೇಂದ್ರ ಕೇಳ್ಕೊಂಡ, ಇವ್ರ ಅವತಾರ ಅನ್ನೋದು ಒಪ್ಕೋತೀನಿ, ಆದ್ರೆ ಈ ಹೊತ್ನಲ್ಲಿ ಇವ್ರು ಹೂ ಅಂತ ಹೇಳಿದ್ರೆ, ಅವತಾರ ಅಂತ ಹೇಳಿದ್ರೆ ಆವಾಗ ಧೈರ್ಯದಿಂದ ಒಪ್ಕೊಳ್ಬಹುದು ಅಂತ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿರ್ಲಿಲ್ಲ. ರಾಮಕೃಷ್ಣರು ಕಾಲನ್ ಒಮ್ಮೆ ಅಲಗಾಡಿಸಿ ಹೇಳಿದ್ರು, ನರೇನ್, ಇನ್ನೂ ವಿಶ್ವಾಸ ಬರಲಿಲ್ವಾ? ಯಾರು ರಾಮನಾಗಿದ್ನೋ, ಯಾರು ಕೃಷ್ಣನಾಗಿದ್ನೋ ಅದೇ ರಾಮಕೃಷ್ಣ ನಾನು ಅಂತ ಅಂದ ತಕ್ಷಣ ಧಾರಾಕಾರವಾಗಿ ಕಣ್ಣೀರು ಸುಯಿತು. ಯಾಕೆಂದ್ರೆ ನರೇಂದ್ರ ಇದನ್ನ ಎಲ್ರಿಗೂ ಕೇಳುವಂತೆ ಹೇಳಿದ್ದಲ್ಲ, ತನ್ನ ಮನಸ್ಸಿನೊಳಗೆ ಹೇಳ್ಕೊಂಡಿದ್ದು. ರಾಮಕೃಷ್ಣನಿಗೆ ಅವನ ಮನಸ್ಸಿನ ಮಾತು ರೀಚ್ ಆಗಿತ್ತು. ಆ ಮಾತನ್ನು ಕೇಳಿದ ತಕ್ಷಣ ನರೇಂದ್ರ ಪೂರ್ತಿ ಕರಗ್ಬಿಟ್ಟ. ಅದಕ್ಕೆ ನರೇಂದ್ರ ಹೇಳೋದಲ್ಲ, ಮುಂದೆ ವಿವೇಕಾನಂದರಾಗಿ ಅಮೆರಿಕಾದಲ್ಲಿ ನಿಂತಾಗ ಯಾರೋ ಕೇಳಿದ್ರು, ನಿಮ್ಮ ಗುರುಗಳು ಯಾರು ಅಂತ. ವಿವೇಕಾನಂದರು ಒಂದು ಭಾಷಣದಲ್ಲಿ ಹೇಳ್ತಾರೆ, ನನ್ನ ಗುರುಗಳ ತಮ್ಮ ಪಾದ ಧೂಳಿಯ ಒಂದು ಕಣದಿಂದ, ಈ ಮಾತನ್ನು ಕೇಳಬೇಕು, ರಾಮಕೃಷ್ಣರು ಯಾರು ಅಂತ ಅರ್ಥ ಆಗಬೇಕಾದ್ರೆ, ತಮ್ಮ ಪದತಲದ ಒಂದು ಧೂಳಿನ ಕಣದಿಂದ 1000 ವಿವೇಕಾನಂದರನ್ನ ಸೃಷ್ಟಿಸಬಲ್ಲ ಸಾಮರ್ಥ್ಯ ಇರೋರು ನನ್ನ ಗುರುದೇವ ರಾಮಕೃಷ್ಣರು ಅಂತ. ಎಂತ ಸಾಮರ್ಥ್ಯ ಇದ್ದಿರಬಹುದು. ಅಷ್ಟೇ ಹೊತ್ನಲ್ಲಿ ರಾಮಕೃಷ್ಣರಿಗೆ ನರೇಂದ್ರನ ಮೇಲಿದ್ದ ಪ್ರೀತಿ ಎಂತದ್ದು. ಯಾರಾದ್ರೂ ಅವ್ರ ಎದುರುಗಡೆ ಬಂದು ನರೇಂದ್ರನ 4 ಮಾತು ಕೆಟ್ಟದಾಗಿ ಬೈದು ಹೋದ್ರೆ, ನರೇಂದ್ರ ಬರ್ಲಿಲ್ಲ, ನರೇಂದ್ರ ಅಲ್ಲಿಗೆಲ್ಲ ಹೋದ, ನರೇಂದ್ರ ಹಾಳಾಗ್ಬಿಟ್ಟ ಅಂತ 4 ಮಾತು ಹೇಳಿದ್ರೆ, ರಾಮಕೃಷ್ಣರು ಗಂಗಾಜಲ ತಗೊಂಡ್ ಬಂದು ಅವನು ಹೋದ್ಮೇಲೆ ಆ ಜಾಗ ತೊಳಿತಿದ್ರು. ನನ್ನ ನರೇಂದ್ರನ ಬೈದಿರೋ ಜಾಗವೂ ಅಪವಿತ್ರವಾಗುತ್ತೆ, ಈ ಅಪವಿತ್ರತೆಯನ್ನು ಸಹಿಸಿಕೊಳ್ಳಲ್ಲ ಅಂತ. ಏನ್ ಪ್ರೇಮ ಇದ್ದಿರ್ಬೋದದು. ಊಹಿಸ್ಕೊಳ್ಳಿ ಹೇಗಿದ್ದಿರ್ಬೋದು ಇವರಿಬ್ರು ಅಂತ. ಇವತ್ತಿಲ್ಲಿ ಕೂತ್ಕೊಂಡು ಊಹಿಸ್ಕೊಳ್ಳೋದು ಕಷ್ಟ ಮಿತ್ರರೇ. ಹಿಂಗಾಗಿ ರಾಮಕೃಷ್ಣರನ್ನ ಕುರಿತಾಗಿ ಯಾರಾದ್ರೂ ಯೋಚನೆ ಮಾಡುವಾಗ ವಿವೇಕಾನಂದರ ಭಾವ ಹೆಂಗಿರ್ತಿತ್ತು ಅಂತ. ಇವೆಲ್ಲಕ್ಕೂ ಮೂಲ ಏನ್ ಗೊತ್ತಾ? ಅದೊಂದೇ ಪ್ರಶ್ನೆ ಅಂತ. ಯಾವಾಗ ಈ ಪ್ರಶ್ನೆ ಕೇಳ್ತೀವಲ್ಲ, ಪ್ರಶ್ನೆಗೆ ಬೇಕಾಗಿರುವಂತ ಉತ್ತರ ಸಿಗುತ್ತಲ್ಲ, ಉತ್ತರ ಸಿಕ್ಕಾಗ ಒಂದು ಅಖಂಡವಾದ ಆತ್ಮವಿಶ್ವಾಸ ಬರುತ್ತೆ. ಇವತ್ತು ಈ ದೇಶದ ತಾರುಣ್ಯದಲ್ಲಿ ಕೇಳಿ ನೋಡಿ, ಆತ್ಮವಿಶ್ವಾಸ ಇದೆಯಾ ಅಂತ. ಯಾವನಿಗೂ ಆತ್ಮವಿಶ್ವಾಸವೇ ಇಲ್ಲ. ಯಾಕೆ ಅಂದ್ರೆ ಆತ್ಮವಿಶ್ವಾಸ ಸತ್ತೋಗಿದೆ. ಕರ್ಕೊಂಡ್ ಬಂದ್ 4 ಕೆಲಸಗಳನ್ನ ಮಾಡಬಲ್ಲಿರಾ ಅಂತ ಕೇಳಿದ್ರೆ, ಇನ್ನೊಂದು ವಾರ ಬಿಟ್ಟು ಮಾಡ್ತೀವಿ ಸರ್ ಅಂತ ಹೇಳುವಂತ ಆತ್ಮವಿಶ್ವಾಸದ ಕೊರತೆ. ಯಾಕೆ ಅಂದ್ರೆ ಒಳಗೆ ಆ ತುಡಿತವೇ ಇಲ್ವಲ್ಲ. ಯಾವಾಗ ಆ ತುಡಿತ ಇರಲ್ವೋ ಮನುಷ್ಯ ಅಖಂಡವಾಗಿ ಎದ್ದು ನಿಲ್ಲಲು ಸಾಧ್ಯ ಇಲ್ಲ. ಭಾರತಕ್ಕೆ ಕಳೆದ 70 ವರ್ಷಗಳಿಂದ ಈ ತರದೊಂದು ಆತ್ಮವಿಶ್ವಾಸ ಹೀನತೆ ಬಂದಿತ್ತು. ವಿವೇಕಾನಂದರ 150ನೇ ಜಯಂತಿಗೆ ಆತ್ಮವಿಶ್ವಾಸದ ಪರಂಪರೆ ಶುರುವಾಯಿತು. ಗೊತ್ತಿಲ್ಲ ನನಗೆ ಅದೇನು ವಿವೇಕಾನಂದರ 150ನೇ ಜಯಂತಿಯ ಮ್ಯಾಜಿಕ್ಕೋ ಏನೋ. ನಾನಂತೂ ಹೆಮ್ಮೆ ಪಡ್ತೀನಿ. ನಂಗೆ ಗೊತ್ತಿಲ್ಲ ಇಲ್ಲಿರೋ ತರುಣರೆಲ್ಲ ಹೆಮ್ಮೆ ಪಡಬೇಕು. ನಮ್ಮ ಜೀವಮಾನದಲ್ಲಿ ಆಗಿರುವಂತ ಶ್ರೇಷ್ಠ ಸಾಧನೆ ಏನು ಅಂದ್ರೆ ವಿವೇಕಾನಂದರ 150ನೇ ಜಯಂತಿ ನೋಡ್ಲಿಕ್ಕೆ ಸಿಕ್ತು. ಮಿತ್ರರೇ, ಈ ವರ್ಷ ಸೋದರಿ ನಿವೇದಿತಾಳ್ 150ನೇ ಜಯಂತಿ ಕೂಡ.
ಭಾಗ್ಯ ಅದು. ಗುರು ಶಿಷ್ಯರು ಹೇಗೆ ರಾಮಕೃಷ್ಣರು ವಿವೇಕಾನಂದರು, ಹಾಗೆ ವಿವೇಕಾನಂದರು ನಿವೇದಿತಾ. ವಿವೇಕಾನಂದರ 150ನೇ ಜಯಂತಿ ಆದ ನಂತರ ಈಗ ನಾವು ನಿವೇದಿತಾಳ್ 150ನೇ ಜಯಂತಿಗೆ ನಿಂತಿದೀವಲ್ಲ, ನಾನು ಈ ಎರಡೂ ಘಟನೆಗಳನ್ನ ಗಮನಿಸಿದ್ದೀನಿ ಮಿತ್ರರೇ. ವಿವೇಕಾನಂದರ 150ನೇ ಜಯಂತಿಗೆ ಭಾರತದ ಏಳಿಗೆ ಶುರುವಾಯಿತು. ಸೋದರಿ ನಿವೇದಿತಾಳ್ 150ನೇ ಜಯಂತಿ ವೇಳೆಗೆ ಇಡೀ ಜಗತ್ತು ಭಾರತಕ್ಕೆ ನತಮಸ್ತಕವಾಯಿತು. ಈ 5 ವರ್ಷದ ಮ್ಯಾಜಿಕ್ ಹೆಂಗಿದೆ ಲೆಕ್ಕ ಹಾಕೊಳ್ಳಿ. ಈ 5 ವರ್ಷವನ್ನು ನೋಡ್ತಿರ್ಬೇಕಾದ್ರೆ ನಂಗೆ ಪದೇ ಪದೇ ಅನಿಸುತ್ತೆ ಭಾರತದ ಹೊಸ ಉತ್ಥಾನ ಶುರುವಾಗಿದೆ ಅಂತ. ಭಾರತದ ಉತ್ಥಾನ ಆಗಬೇಕಿತ್ತು, ಆದ್ರೆ ಹೊಸ ಬಗೆಯಲ್ಲಿ ಉತ್ಥಾನ ಶುರುವಾಗಿದೆ. ಇವತ್ತು ಭಾರತದ ಅಂತಃಶಕ್ತಿ ಹೇಗೆ ಜಾಗೃತವಾಗಿ ನಿಂತಿದೆ ಗೊತ್ತೇನು? ಇವತ್ತು ಜಗತ್ತಿನ ಮುಂದೆ ನಾವು ನಿಂತ್ಕೊಳ್ಬೇಕಾದ್ರೆ ತಲೆ ತಗ್ಗಿಸಿ ನಿಂತ ರಾಷ್ಟ್ರವಲ್ಲ, ಆತ್ಮವಿಶ್ವಾಸ ಜಾಗೃತಿಯಾಗಿದೆ. ಇವತ್ತು ಯಾವ ಭಾರತ ನಿಂತಿದೆ ಅಂದ್ರೆ ಯಾವ ತರುಣನೂ ಕೂಡ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಿಕೊಂಡು ನಾನು ಭಾರತೀಯ ಅಂತ ನಾಚಿಕೆ ಪಡಬೇಕು ಅಂತಿಲ್ಲ ಅಂತ. ಇವತ್ತು ತಲೆ ಎತ್ಕೊಂಡು ನಿಂತ್ಕೊಂಡು ಹೇಳಬೇಕು. ನಾನು ಕೆಲವು ಘಟನೆಗಳನ್ನ ನಿಮ್ಗೆ ಉಲ್ಲೇಖ ಮಾಡ್ತೀನಿ. ಜಗತ್ತಿನಿಂದ ಪಾಠವನ್ನ ಕಲಿಯುವಂತ ರಾಷ್ಟ್ರವಾಗಿ ಮಾರ್ಪಟ್ಟಿತ್ತು ಭಾರತ. ಆದ್ರೆ ನಾವು ಡಿಮಾನಿಟೈಸೇಷನ್ ಮಾಡಿದ್ವಲ್ಲ, ಇದನ್ನ ಪೊಲಿಟಿಕಲ್ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ, ಸುಮ್ಮನೆ ನಿಮ್ ಮುಂದೆ ಇಡ್ತಿದ್ದೀನಿ ಅಷ್ಟೇ. ಈ ದೇಶದಲ್ಲಿ ನೋಟು ಅಮಾನ್ಯೀಕರಣ ನಾವು ಮಾಡಿದ ನಂತರ ವೆನಿಜುಯೆಲಾ ಅನ್ನುವಂತ ದಕ್ಷಿಣ ಅಮೆರಿಕಾದ ರಾಷ್ಟ್ರ ನಮ್ಮ ದೇಶವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ನೋಟು ಅಮಾನ್ಯ ಮಾಡಬೇಕು, ಇಂಡಿಯಾ ಮಾಡದಂತೆ ಅಂತ ತಾವು ಮಾಡಿದ್ರು. ಆಸ್ಟ್ರೇಲಿಯಾ ಅನ್ನೋ ರಾಷ್ಟ್ರ ತಮ್ಮ ಹತ್ರ ಇರೋ $100 ನಾವು ಕೂಡ ನಮ್ಮ ಎಕನಾಮಿನ ಸ್ಟ್ರಾಂಗ್ ಆಗಿ ಉಳಿಸಬೇಕು ಅಂದ್ರೆ ನೋಟು ಅಮಾನ್ಯೀಕರಣ ಮಾಡಬೇಕು, ಇಂಡಿಯಾ ಮಾಡದಂತೆ ಅಂದ್ರು. ಎಲ್ಲ ಬಿಡಿ, ಪಕ್ಕದ ಪಾಕಿಸ್ತಾನ $5,000 ಅವರದ್ದು ಹೈಯೆಸ್ಟ್ ಡಿನಾಮಿನೇಷನ್ ನೋಟು, ನಾವು ಅದನ್ನು ಅಮಾನ್ಯೀಕರಣ ಮಾಡಬೇಕು, ಇಂಡಿಯಾ ಮಾಡಿದಂತೆ ಅಂತ ಹೇಳಿಕೊಂಡು ನಮ್ಮನ್ನು ಫಾಲೋ ಮಾಡೋ ಮಟ್ಟಿಗೆ ಬಂದ್ರಲ್ಲ. ಹೆಮ್ಮೆ ಪಡುವಂತ ಸಂಗತಿ ಅಲ್ವೇನು? ಈ ದೇಶ ಜಗತ್ತಿನಿಂದ ಪಾಠ ಕಲಿಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ನೀವು ಈ ದೇಶಕ್ಕೆ ಯಾವ್ದಾದ್ರು ಒಂದು ಹೊಸ ಯೋಜನೆ ತಂದ್ಕೊಡಿ, ಈ ದೇಶವನ್ನು ಆಳುವವರು ಕೇಳ್ತಿದ್ರು. ಇದು ಜಗತ್ನಲ್ಲಿ ಎಲ್ಲಿದೆ? ಎಲ್ಲಾದ್ರೂ ಇದ್ರೆ ನಾವು ಮಾಡಬಹುದು ಅಂತ. ನಾವು ಮಾಡಿ ಜಗತ್ತಿಗೆ ತೋರಿಸಬಲ್ಲವ ಅನ್ನೋ ಪ್ರಶ್ನೆಯನ್ನ ಯಾರು ಯಾವತ್ತೂ ಕೇಳಿರ್ಲಿಲ್ಲ. ಆದ್ರೆ ಇವತ್ತು ಭಾರತ ಕೇಳ್ತಿದೆ. ಮಿತ್ರರೇ, ನಮ್ಮ ಆತ್ಮವಿಶ್ವಾಸ ಇವತ್ತು ಹೆಂಗೆ ಎದೆಯೆತ್ತಿ ನಿಂತಿದೆ ಅಂತಂದ್ರೆ, ಕಳೆದ 4-5 ದಿನಗಳಲ್ಲಿ ಈ ದೇಶ ಅಗ್ನಿ ಮಿಸೈಲ್ ನ ಟೆಸ್ಟ್ ಮಾಡ್ತು. 5,000 ಕಿಲೋಮೀಟರ್ಸ್ ರೇಂಜ್. ಈ 5,000 ಕಿಲೋಮೀಟರ್ಸ್ ರೇಂಜ್ ಅಂದ್ರೆ ಏನ್ ಗೊತ್ತಾ? ಚೈನಾದ ಯಾವ ಶಹರವನ್ನೂ ಕೂಡ ನಮ್ಮ ಅಗ್ನಿ ಮಿಸೈಲ್ ಮುಟ್ಟಬಲ್ಲದ್ದು ಅನ್ನುವಷ್ಟರ ದೂರಕ್ಕೆ ಹೋಗಬಲ್ಲಂತ ಮಿಸೈಲ್. ಅಫ್ಕೋರ್ಸ್ ಚೈನಾದ ಹತ್ರ 11,000 ಕಿಲೋಮೀಟರ್ ಇದೆ. ಆದ್ರೆ ನಾವು ಮನಸ್ಸು ಮಾಡಿದ್ರೆ ಚೈನಾದ ಯಾವ ಶಹರವನ್ನು ಬೇಕಿದ್ರೂ ಮುಟ್ತೀವಿ ಅನ್ನುವಂತ ಅಗ್ನಿ ಮಿಸೈಲ್ ನ ಟೆಸ್ಟ್ ಮಾಡಿದ ನಂತರ ಚೈನಾ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಚೈನಾದ ಪತ್ರಿಕೆಯಲ್ಲಿ ಬಂತು, ಇಂಡಿಯಾ ಮತ್ತು ಚೈನಾ ರೈವಲ್ರೀಸ್ ಅಲ್ವಲ್ಲ, ನಾವು ಶತ್ರುಗಳಲ್ಲ, ನಾವಿಬ್ರು ಪಾರ್ಟ್ನರ್ಸ್, ವಿ ಆರ್ ಗುಡ್ ಪಾರ್ಟ್ನರ್ಸ್ ಇನ್ ಸೌತ್ ಏಷ್ಯಾ. ಮಜವಾಗಿದೆ. ಇದ್ದಕ್ಕಿದ್ದಂತೆ ಇಂಡಿಯಾ ಬಿಕೇಮ್ ಪಾರ್ಟ್ನರ್ ಆಫ್ ಚೈನಾ. ಹೆಂಗ್ ಚೈನಾ ಪಾರ್ಟ್ನರ್ ಆಯ್ತು ಅಂತಂದ್ರೆ, ಒಂದು ಶಕ್ತಿ ಬಂತಲ್ಲ ಒಳಗಿಂದ. ಈ ಶಕ್ತಿಗೆ ಜಗತ್ತು ಮಣಿಯುತ್ತೆ. ವಿವೇಕಾನಂದರು ಹೇಳಿದ್ರಲ್ಲ, ಭಗವದ್ಗೀತೆ ಬೇಕಿದ್ರೆ ಆಮೇಲೆ ಓದಯ್ಯ, ಮೊದಲು ಸ್ವಲ್ಪ ಫುಟ್ಬಾಲ್ ಆಡೋದನ್ನ ಕಲಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ. ಯಾಕೆ ಫುಟ್ಬಾಲ್ ಆಡಬೇಕು ಅಂದ್ರೆ ಮೈ ಕೈ ಗಟ್ಟಿ ಆದ್ರೆ ಭಗವದ್ಗೀತೆ ಅರ್ಥ ಆಗಿದ್ದು ಸಾರ್ಥಕ ಆಗುತ್ತೆ ಅನ್ನೋ ಕಲ್ಪನೆ ಅವರಲ್ಲಿತ್ತು. ಇವತ್ತು ಭಾರತದ ಅಂತಃಶಕ್ತಿ ಹೆಂಗೆ ಗಟ್ಟಿಯಾಗಿದೆ ಅಂತಂದ್ರೆ, ಇಡೀ ಜಗತ್ತು ಮಣಿಯುವಂತ ಹಂತಕ್ಕೆ, ಮಣಿಯೋದಲ್ಲದೆ ಹೋದ್ರು ಕೊನೆ ಪಕ್ಷ ಒಂದು ಸಲ ಭಾರತ ಜೊತೆ ಶತ್ರುತ್ವ ಇಲ್ಲ ಅಂತ. ನಂಗೆ ಗೊತ್ತಿಲ್ಲ, ನಾನು ಎಲ್ಲ ಕಡೆ ಇದನ್ನು ಹೇಳ್ತಿದ್ದೀನಿ, ಮತ್ತೆ ನನಗೆ ಬಹಳ ಹೆಮ್ಮೆ ಕೊಡುವಂಥದ್ದು. ಎಷ್ಟು ಜನರಿಗೆ ಇದು ಫೀಲ್ ಆಗುತ್ತೋ ಗೊತ್ತಿಲ್ಲ ಮಿತ್ರರೇ. ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ, ಒಂದ್ ಕಾಲ ಇತ್ತು ದರಿದ್ರ ಬಡ ರಾಷ್ಟ್ರ ಅಂತ ನಾನೇ ಪ್ರಬಂಧ ಬರೆದಿದೆ. ನನ್ನ ಮೇಷ್ಟ್ರು ಹೇಳಿದ್ರು, ಭಾರತ ಬಡ ರಾಷ್ಟ್ರ ಅಂತ 2 ಪುಟಕ್ಕೆ ಮೀರದಂತೆ ಬರೀರಿ ಅಂತ. ಬಿಟ್ಟರೆ 5-5 ಪುಟ ಬರೆಸಿರೋರು ನಮ್ಮ ಹತ್ರ. ನಾವು ಬರ್ದಿದ್ದು ಈಗ ಹಂಗಿಲ್ಲ ಅಂತ. ಇವತ್ತು ಭಾರತದ ಸ್ವಾಭಿಮಾನ ಹೆಂಗ್ ವೃದ್ಧಿಸಿದೆ ಅಂತಂದ್ರೆ, ನನ್ನ ದೇಶ ಎಕ್ಸ್ಪೋರ್ಟ್ ಮಾಡಿದ ವಸ್ತುಗಳನ್ನ ಜಗತ್ತಿನ ಯಾವ ರಾಷ್ಟ್ರ ಯಾವತ್ತು ಬೇಕಿದ್ರೂ ರಿಜೆಕ್ಟ್ ಮಾಡ್ತಾ ಇತ್ತು. ಕಾರಣಗಳು ಬಹಳ ಸಿಂಪಲ್. ಈ ದೇಶದಲ್ಲಿ ಬಾಲಕಾರ್ಮಿಕರು ಜಾಸ್ತಿ ಇದ್ದಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡೋರು. ಆದ್ರೆ ಈ ದೇಶ ಯಾರದನ್ನಾದ್ರೂ ರಿಜೆಕ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೋ ಏನೋ, ಅವ್ರು ಯಾವ ತರದ ಟ್ರೀಟ್ಮೆಂಟ್ ಕೊಡ್ತಾರೋ ನಮ್ಗೇನೋ ಟೆನ್ಷನ್ ಇತ್ತು. ಆದ್ರೆ 15-20 ದಿನಗಳ ಹಿಂದೆ ಈ ದೇಶ ಚೈನಾಕ್ಕೊಂದು ಲೆಟರ್ ಬರೆದಿದೆ. ಆ ಲೆಟರ್ ಅಲ್ಲಿ ಹೇಳಿದೆ, ನೀವು ನಮ್ಮ ದೇಶಕ್ಕೆ ಕಳಿಸುವಂತ ಆಟಿಕೆಗಳಲ್ಲಿ ವಿಷಯುಕ್ತ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸ್ ಇರೋದ್ರಿಂದ ನಮ್ಮ ಮಕ್ಕಳು ಅದನ್ನ ಬಾಯಲ್ಲೆಲ್ಲ ಇಟ್ಕೊಂಡ್ರೆ ಅವ್ರ ಜೀವಕ್ಕೆ ಹಾನಿ ಆಗುತ್ತೆ. ಇನ್ನು ಮುಂದೆ ನೀವು ಕಳಿಸುವಂತ ಆಟಿಕೆಗಳಲ್ಲಿ ವಿಷಯುಕ್ತ ಕೆಮಿಕಲ್ ಇದ್ರೆ ಆ ಇಡೀ ಆಟಿಕೆಯ ಕನ್ಸೈನ್ಮೆಂಟ್ ಅನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ವಾಪಸ್ ತಗೊಂಡು ಹೋಗ್ಬೇಕಾಗತ್ತೆ, ಹುಷಾರು ಅಂತ ಮೊದಲನೇ ಬಾರಿಗೆ ಭಾರತ ಚೈನಾಕ್ಕೊಂದು ಎಚ್ಚರಿಕೆ ಕೊಟ್ಟಿದೆಯಲ್ಲ. ನನಗಂತೂ ಬಹಳ ಹೆಮ್ಮೆ ಅಂತ. ಯಾಕೆ ಹೆಮ್ಮೆ ಪಡ್ತೀನಿ ಅಂದ್ರೆ, ನನ್ನ ರಾಷ್ಟ್ರ ಯಾವ ಕಲ್ಪನೆಯನ್ನ ವಿವೇಕಾನಂದರು ಹೊತ್ತುಕೊಂಡು ಅಮೆರಿಕ ಯುರೋಪ್ಗಳನ್ನು ತಿರುಗಾಡಿ ಭಾರತಕ್ಕೆ ಬಂದು ಈ ದೇಶಕ್ಕೆ ಓಡಾಡಿದ್ರು. ಅಮೆರಿಕ ಯುರೋಪಿಗೆ ಹೋಗ್ಬೇಕಾದ್ರೆ ಭಾರತದ ವೈಭವವನ್ನು ಹೇಳಿದಂತ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದು ಈ ದೇಶದ ತರುಣರನ್ನ ಬೈದ್ರು. ಏನಾಗಿದೆ ನಿಮ್ಗೆ, ಬ್ರಿಟಿಷರ ಬೂಟು ನೆಕ್ತಾ ಇದ್ದೀರಲ್ಲ ಅಂತ ಜಾಡಿಸಿ ಒದ್ರು.
ಆ ಒದೆ ತಿಂದ ಮೇಲೆ ಎದ್ದವ್ರು ನಾವು. ಹಾಗೆ ಎದ್ದು ವಿವೇಕಾನಂದರ ಒದೆ ತಿಂದು ಎದ್ವಲ್ಲ, ಹೆಂಗಿತ್ತು ಗೊತ್ತೇನು ಮಿತ್ರರೇ? ವಿವೇಕಾನಂದರು ಯಾರು ಅನ್ನೋದನ್ನ ನಾವಿನ್ನು ಇನ್ನು ಇನ್ನು ಜನ್ಮ ಕಳೆದ್ರೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ನಂಗೆ ಬಹಳ ಸಂಕಟದಿಂದ ಹೇಳ್ತೀನಿ. ವಿವೇಕಾನಂದರು ಯಾರು ಅನ್ನೋದು ಈ ದೇಶದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಎಂತವ್ರು ಗೊತ್ತೇನು ಸ್ವಾಮಿ ವಿವೇಕಾನಂದರು? ಈ ದೇಶದ ತಾರುಣ್ಯವನ್ನ ಬಡಿದೆಬ್ಬಿಸಿದ್ರು, ಈ ದೇಶಕ್ಕೊಂದು ಪೊಲಿಟಿಕಲ್ ಫ್ರೀಡಮ್ ಬೇಕು ಅಂತ ಒಳಗಿಂದ ಕುದಿಸಿದ್ರು. ಅದನ್ನ ಅವ್ರು ಬದುಕಿರೋವರೆಗೂ ಯಾರಿಗೂ ಅರ್ಥ ಆಗ್ಲಿಲ್ಲ. ಅವ್ರು ತೀರ್ಕೊಂಡ್ಮೇಲೆ 1905ರಲ್ಲಿ ಬಂಗಾಳದ ಡಿವಿಷನ್ ಆಯ್ತು. ಬ್ರಿಟಿಷರು ಡಿವೈಡ್ ಮಾಡಿದ್ರು. ಇಡೀ ಬಂಗಾಳದಲ್ಲಿ ಜನತೆ ಹಿಂದೂ ಮುಸ್ಲಿಂ ಭೇದವನ್ನು ಮರೆತು ಒಟ್ಟಾಗಿ ನಿಂತು 6 ವರ್ಷಗಳ ಕಾಲ ಫೈಟ್ ಮಾಡಿ ಇಡೀ ಬಂಗಾಳವನ್ನ ಒಟ್ಟು ಮಾಡಿಕೊಂಡ್ರು. ಬ್ರಿಟಿಷರಿಗೆ ಗಾಬರಿ ಆಯ್ತು. ನಾವು ಎಷ್ಟು ವರ್ಷಗಳ ಕಾಲ ದೇಶವನ್ನ ಡಿವೈಡ್ ಮಾಡಿಟ್ಟಿದ್ವಿ, ಈ ದೇಶವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ, ಮತ್ತೆಲ್ಲಿಂದಲೋ ಒಂದು ಕರೆಂಟ್ ಬಂದ್ಬಿಟ್ಟಿದೆಯಲ್ಲ. ಎಲ್ಲಿಂದ ಬಂತಿದು? ಕರ್ಜನ್ ಒಂದು ಮಾತು ಹೇಳ್ತಾನೆ, ಭಾರತದೊಳಗೆ ಏನೋ ನಮ್ಗೆ ಅರ್ಥ ಆಗದೆ ಇರೋದು ಸಂಭವಿಸ್ತಾ ಇದೆ, ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಮ್ಯಾಕ್ಸ್ ಮುಲ್ಲರ್ಗೆ ಬರೆದ ಪತ್ರದಲ್ಲಿ ಹೇಳ್ಕೊಳ್ತಾನೆ. ಆಗ ಈ ದೇಶದ CID ಆಫೀಸರ್ಗಳು, ಬ್ರಿಟಿಷರು ನೇಮಿಸಿದ CID ಆಫೀಸರು ಟೆಗಾರ್ಟ್ ಅಂತ ಅವನ ಹೆಸರು, ಇಡೀ ದೇಶವನ್ನ 1 ವರ್ಷಗಳ ಕಾಲ ಸುತ್ತಾಡಿ ಹೇಳ್ತಾನೆ, ಈ ಇಡೀ ದೇಶವನ್ನ ವಾಪಸ್ ಕಟ್ಟಿದ್ದು ಒಬ್ಬ ಸನ್ಯಾಸಿ, ಮತ್ತದು ಸ್ವಾಮಿ ವಿವೇಕಾನಂದ. ಆತನ ಕಾರಣಕ್ಕೋಸ್ಕರ ಅಂಡರ್ ಕರೆಂಟ್ ಮತ್ತೆ ಜಾಗೃತವಾಗಿದೆ ಅಂತ. ವಿವೇಕಾನಂದ ಏನೆಲ್ಲ ಮಾಡಿದ್ರು ಯೋಚನೆ ಮಾಡಿ. ನನಗೆ ಮೊನ್ನೆ ಒಬ್ರು ಮಿತ್ರರು ಹೇಳ್ತಾ ಇದ್ರು, ವಿವೇಕಾನಂದರ ಅತ್ಯಂತ ಪರಮಾಪ್ತ ಶಿಷ್ಯೆ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಇಲ್ಲಿ ಬಂದು ಉಳ್ಕೊಳ್ತಿದ್ಲು. ಅವಳು ವಿವೇಕಾನಂದರ ಮಾತುಗಳಿಂದ ಪ್ರೇರೇಪಿತರಾಗಿ ಕ್ರಾಂತಿಕಾರಿಗಳಾದ ಅನೇಕರು ಆನಂತರ ರಾಮಕೃಷ್ಣಾಶ್ರಮಕ್ಕೆ ಬಂದು ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾಗಿ ಸೇರ್ಕೊಂಡ್ಬಿಡು. ಬ್ರಿಟಿಷರು ಪದೇ 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 ಬಂದು ಆಶ್ರಮದಲ್ಲಿರೋ ಬ್ರಹ್ಮಚಾರಿಗಳನ್ನ ಯಾರನ್ನಂದ್ರೆ ಅವ್ನು ಕರ್ಕೊಂಡು ಹೋಗ್ಬಿಡು. ಜೋಸೆಫಿನ್ ಮ್ಯಾಕ್ಲಾಯ್ಡ್ ಹೋಗಿ ಬಿಡಿಸ್ಕೊಂಡು ಬರ್ತಿದ್ಲು. ಯಾರಿಗೂ ಗೊತ್ತಿಲ್ಲ ಈ ಕಥೆಗಳು. ಈ ಕಥೆಗಳು ಹೆಂಗಿವೆ ಅಂತಂದ್ರೆ ಗೊತ್ತಾದ್ರೆ ಅನ್ಸುತ್ತೆ ವಿವೇಕಾನಂದರು ಸಾಮಾನ್ಯ ಒಬ್ಬ ಸನ್ಯಾಸಿ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಲಿಸ್ಟಲ್ಲೂ ಕೂಡ ಅಗ್ರಣಿಯಾಗಿ ನಿಲ್ಲಬಲ್ಲವರು. ಮಿತ್ರ, ವಿವೇಕಾನಂದರು ಯಾರು ಅಂತ ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಈ ದೇಶದ ಹೊಸ ಸ್ವಾತಂತ್ರ್ಯದ ಜನಕ ಅಂತ ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದ ಅಂತ. ಅವರು ಸ್ವಾಮಿ ವಿವೇಕಾನಂದ. ದುರ್ದೈವ, ನಮಗೆ ವಿವೇಕಾನಂದರನ್ನ ಸರಿಯಾಗಿ ಪರಿಚಯಿಸ್ಕೊಳ್ಳಿಕ್ ಆಗ್ಲಿಲ್ಲ. ನಾನಿವತ್ ಮತ್ತೆ ಅದೇ ಕೇಳ್ಕೊಳ್ಳಿಕ್ ನಿಮ್ಮ ಹತ್ರ ಬಂದಿರೋ. ಒಂದು ಪ್ರಶ್ನೆ ಜಾಗೃತ ಮಾಡಿಕೊಳ್ಳಿ, ಯಾರು ವಿವೇಕಾನಂದ? ಇಷ್ಟೇ. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ಲಿಕ್ಕೆ ಶುರು ಮಾಡಿ, ನಿಮ್ಗೆ ಅನೇಕ ಪುಸ್ತಕಗಳು ಸಿಗ್ತವೆ, ವಿಡಿಯೋಗಳು ಸಿಗ್ತವೆ, ನೋಡ್ತಾ ಹೋಗಿ. ಈ ಪ್ರಶ್ನೆ ನಿಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತೆ ಅಂತಂದ್ರೆ, 10 ವರ್ಷಗಳ ಹಿಂದೆ ನಾನು ಹೇಗಿದ್ದೆ ಅಂತ ನೀವು ತಿರುಗಿ ನೋಡಿದ್ರೆ ನಿಮಗೇ ನಂಬಲಿಕ್ಕಾಗದ ಅತ್ಯಂತ ಶ್ರೇಷ್ಠವಾದ ಜಾಗದಲ್ಲಿ ನೀವು ಎಲ್ಲ ಹೋಗಿ ನಿಂತಿರ್ತೀವಲ್ಲ. ಒಂದೇ ಒಂದು ಪ್ರಶ್ನೆ ಸಾಕು, ವಿವೇಕಾನಂದ ಯಾರು ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹುಡುಕ್ತಾ ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋ ಪ್ರಯತ್ನ ಮಾಡೋಣ. ಮಿತ್ರರೇ, ಅಂಥದ್ದೊಂದು ಪ್ರಯತ್ನದಲ್ಲಿ ಯಾವತ್ತು ಭಾರತ ಮತ್ತೆ ನಿರತವಾಗುತ್ತೋ ಹೊಸದೊಂದು ರಾಷ್ಟ್ರ ಉದಯವಾಗುವುದನ್ನ ನಾವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ. ವಿವೇಕಾನಂದರಿಂದ ಪ್ರೇರೇಪಣೆ ಪಡ್ಕೊಂಡವ್ರು ಏನೇನು ಮಾಡಿದ್ರು ಅಂತ ನಾವು ನೋಡ್ತೀವಿ. ಇವತ್ತಿನ ಪ್ರಧಾನಮಂತ್ರಿಗೂ ಕೂಡ ವಿವೇಕಾನಂದರೇ ಪ್ರೇರಣೆ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಅವ್ರು ಅನೇಕ ಬಾರಿ ಹೇಳ್ತಾರೆ. ಅವರು 150ನೇ ಜಯಂತಿ ಆದಾಗ ಒಂದು ಮಾತು ಹೇಳಿದ್ರು, ನಂಗೆ ಬಹಳ ಇಷ್ಟ ಆಗುವಂತ ಮಾತದು. ಅವ್ರು ಹೇಳಿದ್ರು, ವಿವೇಕಾನಂದರ 150ನೇ ಜಯಂತಿಯ ಅದ್ಭುತ ಸಂದರ್ಭವನ್ನು ನಾವು ಕಳ್ಕೊಂಡ್ಬಿಟ್ವಿ ಅಂದ್ರು. ಯಾಕೆ ಕಳ್ಕೊಂಡ್ವಿ ಅಂತ ಗೊತ್ತಾಗ್ಲಿಲ್ಲ. ಅವ್ರು ಹೇಳ್ತಾರೆ, ಹೇಗೆ ಗಾಂಧಿ ಅನ್ನುವಂಥ ಫಿಲ್ಮ್ ಅನ್ನ ಇಂಗ್ಲಿಷ್ ಅಲ್ಲಿ ಮಾಡಿ ಜಗತ್ತಿಗೆ ಕೊಟ್ಟವೋ, 150ನೇ ಜಯಂತಿಯ ನೆಪದಲ್ಲಿ ವಿವೇಕಾನಂದರದು ಹಂಗೆ ಒಂದು ಫಿಲ್ಮ್ ಮಾಡಿ ಜಗತ್ತಿಗೆ ವಾಪಸ್ ಪ್ರೆಸೆಂಟ್ ಮಾಡಬೇಕಿತ್ತು, ನಮ್ಗೆ ಕಳೆದೋಯ್ತು, ನಾವು ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನೊಂದುಕೊಂಡು ಹೇಳ್ಬಹುದಾದ್ರೆ ಆ ವಿವೇಕಾನಂದರ ಸ್ಪಿರಿಟ್ ಹೆಂಗ್ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿ. ಮಿತ್ರ, ವಿವೇಕಾನಂದರು ಹೇಳಿದ್ರಲ್ಲ, ನಾನು ದೇಹ ತ್ಯಾಗ ಮಾಡ್ತೀನಿ. ಹೇಗೆ ಅಂದ್ರೆ, ಹರಿದ ಬಟ್ಟೆ ಜನ ಕಿತ್ತು ಬಿಸಾಕ್ತಾರಲ್ಲ, ಹಾಗೆ ಕಿತ್ತು ಬಿಸಾಕ್ಬಿಡ್ತೀನಿ ಈ ದೇಹವನ್ನ. ಆದ್ರೆ ಜಗತ್ತಿನ ಪ್ರತಿಯೊಬ್ಬರು ನಾನು ಭಗವಂತನೊಂದಿಗೆ ಒಂದಾಗ್ತೀನಿ ಅಂತ ಭಾವಿಸುವವರೆಗೂ ನಿರಂತರವಾಗಿ ಕೆಲಸ ಮಾಡ್ತಿರ್ತೀನಿ ಅಂತ. ಒಮ್ಮೆ ವಿವೇಕಾನಂದ ಯಾರು ಅನ್ನೋ ಪ್ರಶ್ನೆ ಹುಡ್ಕೊಂಡು ಕೆಲಸ ಶುರು ಮಾಡಿ ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ವಿವೇಕಾನಂದರು ನಿಮ್ಮ ನರನಾಡಿಗಳ ಒಳಗೆ ನುಗ್ಗಿ ನಿಮ್ಮಿಂದ ತಮಗೆ ಬೇಕಾದ ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಯಾರ್ಯಾರದೋ ಕೆಲಸ ಮಾಡೋಕ್ಕಿಂತ ವಿವೇಕಾನಂದರ ಕೆಲಸ ಮಾಡುವ ಮಜಾ ಬೇರೆ. ಅದೊಂದ್ಸಲ ಆನಂದ ಸಿಕ್ಬಿಟ್ರೆ ಅದೊಂದು ಅದ್ಭುತವಾದ ಆನಂದ ಆಗತ್ತೆ. ಈ ಹಿನ್ನೆಲೆಯಲ್ಲೇ, ಈ ಹಂತದಲ್ಲಿಯೇ ನಾನಂತೂ ಒಂದು ಆನಂದದ ಸುದ್ದಿಯನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು. ಫೆಬ್ರವರಿ 11 ಮತ್ತು 12 ಮಂಗಳೂರಿನಲ್ಲಿ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ವಿವೇಕಾನಂದ ಮತ್ತು ನಿವೇದಿತಾ ಸಾಹಿತ್ಯ ಸಮ್ಮೇಳನವನ್ನ ಮಾಡಬೇಕು ಅಂತ ಹೊರಟಿದ್ದೀವಿ. ಮಿತ್ರರೆ, ಯಾರ್ಯಾರ ಹೆಸರನ್ನ ನೀವು ಆಗ್ಲೇ ಕೇಳಿದ್ದೀರೋ ವಿವೇಕಾನಂದರಿಂದ ಪ್ರೇರೇಪಣೆ ಪಡ್ಕೊಂಡವರು ಅಂತ, ಅವರುಗಳೆಲ್ಲರೂ ಅವತ್ತಿನ ದಿನ ವೇದಿಕೆ ಮೇಲೆ ಕೂತ್ಕೊಂಡು 10 ನಿಮಿಷ ನನಗೆ ವಿವೇಕಾನಂದರು ಹೆಂಗೆ ಪ್ರೇರಣೆ ಅಂತ ಮಾತನಾಡಬೇಕು ಅಂತ 7-8 ಗೋಷ್ಠಿಗಳು 15-16 ಕಾಲೇಜುಗಳಲ್ಲಿ ವಿವೇಕಾನಂದರು ಮತ್ತು ನಿವೇದಿತಾರ ಕುರಿತಂತೆ ಅವರ
ಸಾಹಿತ್ಯದ ಕುರಿತಂತೆ ವ್ಯಾಪಕವಾದ ಚರ್ಚೆ ಆಗಬೇಕು ಅನ್ನೋ ಹುಚ್ಚು. ಇದಾದ ನಂತರ ಕರ್ನಾಟಕದ 150 ಕಾಲೇಜುಗಳಲ್ಲಾದ್ರೂ ಇವರಿಬ್ಬರ ಸಾಹಿತ್ಯದ ಕುರಿತಂತೆ ಒಂದು ಚಿಂತನ ಮಂಥನ ಶುರುವಾಗ್ಬಿಟ್ರೆ ಒಮ್ಮೆ ಈ ದೇಶದ ಅಥವಾ ಈ ಕರ್ನಾಟಕದ ಜನರ ಮನಸ್ಸುಗಳನ್ನ ಅಸ್ವಸ್ಥಗೊಳಿಸ್ಲಿಕ್ಕೆ ಸಾಧ್ಯ ಆಗ್ಬಿಟ್ರೆ ಬಹುಶಃ ಒಂದು ದೊಡ್ಡ ಕೆಲಸ ಆಗತ್ತೆ ಅನ್ನುವಂತ ಒಂದು ಸಣ್ಣ ಕನಸನ್ನ ಕಟ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಮಾಡಿ ವಿವೇಕಾನಂದರ ಚಿಂತನೆಗಳನ್ನ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗೋಣ. ಯಾರ್ಯಾರು ಈ ಚಿಂತನೆಗಳಿಂದ ಪ್ರೇರೇಪಿತರಾಗಿ ರಾಷ್ಟ್ರ ಕಟ್ಟಲಿಕ್ಕೆ ಮುಂದೆ ಬರ್ತಾರೋ ಅವರೆಲ್ಲರೂ ಸೇರಿ ವಿಶ್ವಗುರು ಭಾರತವನ್ನ ನಿರ್ಮಾಣ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಗೆಲ್ರಿಗೂ ಹಾರೈಸ್ತಾ, ಸ್ವಾಮಿ ವಿವೇಕಾನಂದರು ನಮ್ಮ ಹೃನ್ಮನಗಳನ್ನ ಆವರಿಸಿಕೊಳ್ಳಲಿ, ಭಾರತ ವಿಶ್ವಗುರುವಾಗ್ಲಿ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸಿದ ನಿಮ್ಗೆಲ್ರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ಒಮ್ಮೆ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡಿ. ಸ್ವಾಮಿ ವಿವೇಕಾನಂದರಿಗೆ ಬಹಳ ಇಷ್ಟವಾಗುವಂತ ಕೆಲಸ ಅನ್ನೋ ಕಾರಣಕ್ಕೆ ನನ್ನ ಜೊತೆಗೆ ಎರಡೂ ಕೈಗಳನ್ನ ಆಗಸಕ್ಕೆ ಚಾಚಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್. ಸ್ಫೂರ್ತಿತವಾಗಿರ್ತಕ್ಕಂಥ ವಿವೇಕವಾಣಿಯನ್ನು ಮತ್ತೊಮ್ಮೆ ನಮಗೆ ನೀಡಿದ್ದಾರೆ ಸನ್ಮಾನ್ಯ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಈ ಒಂದು ಪರಿಷತ್ತಿನ ಪರವಾಗಿ, ಸಮ್ಮೇಳನದ ಪರವಾಗಿ ಅವರಿಗೆ ಒಂದು ಸ್ಮರಣಿಕೆಯನ್ನ ಪರಂ ಪೂಜ್ಯ ಸ್ವಾಮಿ ಜಿತ್ಕಾಮಾನಂದಜಿ